ದೆಹಲಿಯಲ್ಲಿ ಕಾರ್ ಸ್ಫೋಟ ಹಿನ್ನೆಲೆಯಲ್ಲಿ ಹುಬ್ಬಳ್ಳಿಯಲ್ಲಿ ಕೂಡ ಪೊಲೀಸರು ಹೈ ಅಲರ್ಟ್ ಆಗಿರುವಂಥದ್ದು. ಇದೀಗ ನಾನು ಹುಬ್ಬಳ್ಳಿ ನಗರದ ರೈಲ್ವೆ ನಿಲ್ದಾಣದಲ್ಲಿ ಇರುವಂಥದ್ದು. ದೆಹಲಿಯಲ್ಲಿ ಕಾರ್ ಸ್ಫೋಟ ಆಗ್ತಾ ಇದ್ದಂತೆ ಛೋಟಾ ಮುಂಬೈ ಅಂತ ಹೆಸರು ಪಡೆದಿರುವಂಥ ಹುಬ್ಬಳ್ಳಿಯಲ್ಲಿ ಕೂಡ ಪೊಲೀಸರು ಸಾಕಷ್ಟು ಹೈ ಅಲರ್ಟ್ ಆಗಿರುವಂಥದ್ದು. ಮುಂಜಾಗ್ರತಾ ಕ್ರಮವಾಗಿ ಸಾಕಷ್ಟು ಪರಿಶೀಲನೆ ನಡೆಸ್ತಾ ಇದ್ದಾರೆ. ಒಂದು ಕಡೆ ಶ್ವಾನ ದಳ, ಮತ್ತೊಂದು ಕಡೆ ಬಾಂಬ್ ನಿಷ್ಕ್ರಿಯ ದಳದ ಸಿಬ್ಬಂದಿ ರೈಲ್ವೆ ನಿಲ್ದಾಣ ಸೇರಿದಂತೆ ಪ್ರಮುಖ ಸ್ಥಳಗಳಲ್ಲಿ ಧಾವಿಸಿ ಅವರು ಪರಿಶೀಲನೆ ನಡೆಸ್ತಾ ಇರುವಂಥದ್ದು. ಅಪರಿಚಿತ ಬ್ಯಾಗ್ಗಳು ಮತ್ತು ಯಾರೆಲ್ಲ ಹೋಗ್ತಿದ್ದಾರೆ ಪ್ರಯಾಣಿಕರ ಬ್ಯಾಗ್ಗಳನ್ನು ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನ ಹುಬ್ಬಳ್ಳಿಯಲ್ಲಿ ಮಾಡ್ತಾ ಇರುವಂಥದ್ದು. ಯಾಕಂದ್ರೆ ಹುಬ್ಬಳ್ಳಿ ಕೂಡ ಸಾಕಷ್ಟು ಒಂದು ಅಂದ್ರೆ ಹುಬ್ಬಳ್ಳಿಯಿಂದ ರಾಜ್ಯದ ಬೇರೆ ಬೇರೆ ಭಾಗಗಳಿಗೆ ಅನೇಕ ರೈಲುಗಳು ಹೋಗ್ತವೆ. ಜೊತೆಗೆ ದೊಡ್ಡ ಮಟ್ಟದಲ್ಲಿ ಜನರು ಕೂಡ ಬಂದು ಹೋಗಿ ಕೆಲಸವನ್ನ ಮಾಡ್ತಾರೆ. ಈ ಹಿನ್ನೆಲೆಯಲ್ಲಿ ಮುಂಜಾಗ್ರತಾ ಕ್ರಮಗಳನ್ನ ಪೊಲೀಸರು ಕೈಗೊಳ್ಳಲಿಕ್ಕೆ ಮುಂದಾಗ್ತಾ ಇರುವಂಥದ್ದು. ಪ್ರತಿಯೊಂದು ಕಡೆ ಇದೀಗ ಶ್ವಾನ ದಳ ಮತ್ತು ಬಾಂಬ್ ನಿಷ್ಕ್ರಿಯ ದಳದಿಂದ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನ ಇಲ್ಲಿನ ಪೊಲೀಸ್ ಸಿಬ್ಬಂದಿ ಮಾಡ್ತಾ ಇರುವಂಥದ್ದು. ದೆಹಲಿಯಲ್ಲಿ ಕಾರ್ ಸ್ಫೋಟ ಆಗಿದೆ ಅನ್ನುವಂಥ ಒಂದು ಮಾಹಿತಿ ಗೊತ್ತಾಗ್ತದಂತೆ ಪೊಲೀಸ್ ಇಲಾಖೆಯಿಂದ ಸೂಚನೆ ಬಂದಿತ್ತು. ಈ ಎಲ್ಲ ಕಡೆ ಅಂದರೆ ಸಾರ್ವಜನಿಕ ಸ್ಥಳಗಳಲ್ಲಿ ಈ ರೀತಿಯಾಗಿ ತಪಾಸಣೆ ಮಾಡಬೇಕಂತೇಳಿ ಮಾಹಿತಿ ಬಂದ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಸ್ಥಳಗಳಿಗೆ ಹೋಗಿ ಇದೀಗ ತಪಾಸಣೆ ಮಾಡುವಂಥ ಒಂದು ಕೆಲಸವನ್ನ ಹುಬ್ಬಳ್ಳಿ ಪೊಲೀಸರು ಮಾಡ್ತಾ ಇರುವಂಥದ್ದು. ಆ ಮುಖಾಂತರ ಅಂತಂದ್ರೆ ಹುಬ್ಬಳ್ಳಿಯಲ್ಲಿ ಕೂಡ ಸಾಕಷ್ಟು ಕಟ್ಟೆಚ್ಚರ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳು ಆಗಬಾರ್ದು ಅಂತ ಹಿನ್ನೆಲೆಯಲ್ಲಿ ಸಾಕಷ್ಟು ಕ್ರಮಗಳನ್ನ ಪೊಲೀಸರು ಕೈಗೊಂಡಿರುವಂಥದ್ದು. ಮತ್ತೊಂದು ಕಡೆ ನಾವು ನೋಡ್ಬೋದು, ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಸಾಕಷ್ಟು ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ಇದೀಗ ಕೈಗೊಳ್ಳುವಂಥದ್ದು. ಪ್ರತಿಯೊಬ್ಬರ ಬ್ಯಾಗ್ಗಳನ್ನ ತಪಾಸಣೆಯನ್ನ ಮಾಡಿ ಅವ್ರನ್ನ ಒಳಬಿಡ್ತಾ ಇರುವಂಥದ್ದು. ಯಾಕಂತಂದ್ರೆ ಹುಬ್ಬಳ್ಳಿಯಿಂದ ಬೇರೆ ಬೇರೆ ಭಾಗಗಳಿಗೆ ಏನು ಪ್ರಯಾಣಿಕರು ಹೋಗ್ತಾರೆ, ಯಾವುದೇ ಕಾರಣಕ್ಕೂ ಕೂಡ ಅಹಿತಕರ ಘಟನೆಗಳು ನಡೀಬಾರ್ದಂತ ಹಿನ್ನೆಲೆಯಲ್ಲಿ ರೈಲ್ವೆ ನಿಲ್ದಾಣದಲ್ಲಿ ಕೂಡ RPF ಪೊಲೀಸರು ಕೂಡ ಸಾಕಷ್ಟು ಮುಂಜಾಗ್ರತಾ ಕ್ರಮಗಳನ್ನ ಇದೀಗ ಕೈಗೊಂಡಿರುತ್ತದೆ. ಪ್ರತಿಯೊಬ್ಬರು ಏನು ಯಾರು ರೈಲ್ವೆ ನಿಲ್ದಾಣದಲ್ಲಿ ಒಳ ಹೋಗ್ತಾರೆ ಅವರೆಲ್ಲರ ಬ್ಯಾಗ್ಗಳನ್ನ ತಪಾಸಣೆ ಮಾಡಿಯೇ ಒಳಗೆ ಬಿಡುವಂತ ಒಂದು ಕೆಲಸವನ್ನ ಇಲ್ಲಿನ ಪೊಲೀಸ್ ಸಿಬ್ಬಂದಿ ಮತ್ತು RPF ಸಿಬ್ಬಂದಿ ಇದೀಗ ಮಾಡ್ತಾ ಇರುವಂಥದ್ದು. ಆ ಮುಖಾಂತರ ಅಂತಂದ್ರೆ ಯಾವುದೇ ಕಾರಣಕ್ಕೂ ಕೂಡ ಹುಬ್ಬಳ್ಳಿಯಿಂದ ಅಂದ್ರೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಆಗಿರ್ಬೋದು, ಇಲ್ಲಿಂದ ಹೋಗುವಂತ ಯಾವುದೇ ಸಂದರ್ಭದಲ್ಲೂ ಕೂಡ ಅಹಿತಕರ ಘಟನೆಗಳು ನಡೀಬಾರದು ಅನ್ನೋ ಒಂದು ಉದ್ದೇಶದಿಂದ ಈ ರೀತಿಯಾಗಿ ಕ್ರಮಗಳನ್ನ ಕೈಗೊಳ್ಳಲಾಗಿದೆ. ಒಂದೆಡೆ ಪೊಲೀಸರು ಸಾಕಷ್ಟು ಕ್ರಮಗಳನ್ನ ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಳ್ತಾ ಇದ್ರೆ ರೈಲ್ವೆ ನಿಲ್ದಾಣ, ವಿಮಾನ ನಿಲ್ದಾಣ, ಬಸ್ ನಿಲ್ದಾಣ ಸೇರಿದಂತೆ ಅನೇಕ ಕಡೆ ಹೋಗಿ ಇದೀಗ ಪರಿಶೀಲನೆ ಮಾಡುವಂಥ ಒಂದು ಕೆಲಸವನ್ನ ಮಾಡಿದ್ರೆ ಹುಬ್ಬಳ್ಳಿ ರೈಲ್ವೆ ನಿಲ್ದಾಣದಲ್ಲಿ ಕೂಡ ಸಾಕಷ್ಟು ಕಟ್ಟುನಿಟ್ಟಿನ ಮತ್ತು ಮುಂಜಾಗ್ರತಾ ಕ್ರಮಗಳನ್ನ ಕೈಗೊಂಡಿರುವಂಥದ್ದು. ಕ್ಯಾಮರಾಮನ್ ಶಿವಾಜಿ ಜೊತೆ ಸಂಜಯ್, TV9 ಹುಬ್ಬಳ್ಳಿ.